ರಾಜ್ ಬಿಗ್ ಬ್ರೇಕಿಂಗ್. ಶಿರಸಿ ಜೂ ಸರ್ಕಲ್ನಲ್ಲಿರುವ ಶ್ರೀ ನಾಗದೇವತಾ ಕಟ್ಟೆಯನ್ನು ರಸ್ತೆ ಅಗಲೀಕರಣದಿಂದಾಗಿ ತೆಗೆಯುತ್ತಿರುವ ಹಿನ್ನೆಲೆಯ ಶ್ರೀ ನಾಗದೇವತಾ ಸೇವಾ ಸಮಿತಿಯವರು ಶಾಸಕ ಭೀಮಣ್ಣ ಟಿ ನಾಯ್ಕರವರ ಸಹಾಯದೊಂದಿಗೆ ಅಲ್ಲೇ ಪಕ್ಕದಲ್ಲಿ ನೂತನವಾಗಿ ಶ್ರೀ ನಾಗದೇವತಾ ಕಟ್ಟೆ ನಿರ್ಮಿಸಿ ಶ್ರೀ ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಂದಿನಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದು, ನಾಳೆ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ಶಾಸಕರು ಕೂಡ ಈ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದ ಸ್ವೀಕರಿಸಬೇಕೆಂದು ಶ್ರೀ ನಾಗದೇವತಾ ಸೇವಾ ಸಮಿತಿಯವರು ಮನವಿ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ ಇಲ್ಲಿ ಪ್ರತಿಷ್ಠಾಪನೆ. ಸರ್, ಯಾವ ಕಟ್ಟೆ ಇದು? ನಾಗದೇವತೆ ಕಟ್ಟೆ ಸುಮಾರು ಎಷ್ಟು ವರ್ಷದಿಂದ ಅಥವಾ ಅದು ಹೊಸದ ನವೀಕರಣ ಮಾಡ್ತಾ ಇರೋದು? ಇದು ಈಗ ಅಂದರೆ ಅಲ್ಲಿ ಮೊದಲು ಅಲ್ಲಿತ್ತು ಕಟ್ಟೆ, ಅದು ಈಗ ರೋಡ್ ಕಟ್ಟಿಂಗ್ ಜೂ ಸರ್ಕಲ್ ಕಟ್ಟೆ ಅದು ರೋಡ್ ಕಟ್ಟಿಂಗ್ನಲ್ಲಿ ಹೋಗ್ತದೆ. ಮತ್ತು ಈಗ ಅದನ್ನು ಇಲ್ಲಿ ಸ್ಥಳ ಅವಕಾಶ ಮಾಡಿಕೊಟ್ಟು ಇದನ್ನು ಈಗ ಇವತ್ತು ಸಾಯಂಕಾಲ ವಿಸರ್ಜನಾ ಪೂಜೆ ನಡೀತದೆ. ನಾಳೆ ಇಲ್ಲಿ ಬೆಳಗ್ಗೆ ಪ್ರತಿಷ್ಠಾಪನೆ. ಯಾರು ಬರ್ತಾರೆ? ಯಾರು? ನಮ್ಮ ಶ್ರೀ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕರವರು. ದೇವಸ್ಥಾನ ಕಟ್ಟಲಿಕ್ಕೆ ಯಾರಾದರೂ ಸಹಾಯ ಅವರೇ ಸಹಾಯ MLA ಮಾಡಿದ್ದಾರೆ, ಜೊತೆಗೆ ಸಾರ್ವಜನಿಕರು MLA ಜೊತೆ ಸಾರ್ವಜನಿಕರು. ಸುಮಾರು ಎಷ್ಟು ಖರ್ಚಾಗಿದೆ ದೇವಸ್ಥಾನಕ್ಕೆ? ಅಂದಾಜು 2.5 ಲಕ್ಷ. ನಾಳೆ ಮತ್ತು ನಾಳೆ ಅನ್ನ ಸಂತರ್ಪಣೆ ಹಾಗೆ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ. ಎಷ್ಟು ಗಂಟೆ ಅನ್ನ ಸಂತರ್ಪಣೆ ಕಾರ್ಯ? ಅನ್ನ ಸಂತರ್ಪಣೆ ಈಗ 12ವರೆಗೆ ಮಹಾಮಂಗಳಾರತಿ ನಡೀತದೆ. ಮಹಾಮಂಗಳಾರತಿ ಮುಗಿದ ನಂತರ ಅನ್ನ ಸಂತರ್ಪಣೆ. ಸುಮಾರು ಎಷ್ಟು ಸಾವಿರ ಜನ ಬರೋ ನಿರೀಕ್ಷೆ? ಒಂದು 1,500 ಜನ ಬರ್ಬೋದು. ಮೂರ್ತಿ ಎಲ್ಲಿ ಮಾಡಿಸಿದ್ರಿ? ಮೂರ್ತಿ ಅಂದರೆ ಅದೇ ಮೂರ್ತಿಗಳು, ಹಳೆ ಮೂರ್ತಿಗಳನ್ನೇ ಅದೇ ಮೂರ್ತಿನ ಇಲ್ಲಿ ಪುನರ್ ಪ್ರತಿಷ್ಠಾಪನೆ.